ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಆ ಯವನಸ್ಥನು, ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಸಮೀಪಕ್ಕೆ ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ, ಐಶ್ವರ್ಯವಂತನಾಗಿರ್ತಕ್ಕಂಥ ಯೌವನಸ್ಥನು, ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ ಯೌವನಸ್ಥನು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಆತನನ್ನು ಮಾತಾಡಿಸ್ತಾ ಇದ್ದಾನೆ. ಪ್ರಿಯರೇ, ಯಾವುದರ ಕುರಿತಾಗಿ ಮಾತಾಡಿಸ್ತಾ ಇದ್ದಾನೆ ಅಂದರೆ, ದೇವರೇ, ಗುರುವೇ, ನಾನು ನಿತ್ಯ ಜೀವವನ್ನು, ಬೋಧಕನೇ, ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು? ಇವತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಅವನ ಆತ್ಮಸಾಕ್ಷಿ, ಅವನ ಆಲೋಚನೆಗಳು ನೋಡುವಾಗ, ನಾನು ಸತ್ತು ಹೋದ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ಸತ್ತ ಮೇಲೆ ನನ್ನ ಜೀವಿತವಾದರೂ ಎಲ್ಲಿಗೆ ಏನಾಗುತ್ತೆ ಎನ್ನುವ ಕುರಿತಾಗಿ ಅವನು ಆಲೋಚಿಸುವವನಾಗಿರ್ತಾನೆ. ಸಾಯೋದಕ್ಕಿಂತ ಮುಂಚೆ ಯಾವಾಗಾದರೂ ಒಂದು ಸಾರಿ ಅವನು ಏನು ಮಾಡ್ತಾನೆ ರೀ, ಆಲೋಚಿಸ್ತಾನೆ. ಪ್ರೇರ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಯವನಸ್ಥನಿಗೂ ಕೂಡ ಆತನಲ್ಲಿ ಇರುವಂಥ ಅಧಿಕ ಅಂತಸ್ತು, ಐಶ್ವರ್ಯ, ಆತನು ದೇವರನ್ನು ನಂಬಿದಂಥ ಮಗನು ಎಂಬುದಾಗಿ ತನ್ನನ್ನು ತಾನು ಹೇಳಿಕೊಳ್ಳುವಂಥ ಒಂದು ವಿಧಾನ, ನಾನು ಸರಿಯಾಗೇ ಇದ್ದೇನೆ, ನಾನು ಯಾವೊಂದು ವಿಷಯದಲ್ಲಿ ತಪ್ಪಿ ಹೋಗಿಲ್ಲ ಎನ್ನುವಂಥ ರೀತಿಯಲ್ಲಿ ಈ ಒಂದು ಯೇಸು ಸ್ವಾಮಿಯ ಸಮೀಪದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹೇಳಿಕೊಳ್ತಾ ಇದ್ದಾನೆ. ಪ್ರೇರೆ, ಯೇಸು ಸ್ವಾಮಿ ಆ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರೇರೆ, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಯಾರ ಬಳಿಯಲ್ಲಿ ಉತ್ತರ ಸಿಗುತ್ತೋ, ನಿಜವಾದ ಉತ್ತರ ಯಾರ ಬಳಿಯಲ್ಲಿ ಸಿಗುತ್ತೋ, ಮೋಕ್ಷದ ಕುರಿತಾಗಿ ಹೇಳಬಲ್ಲಂಥ ವ್ಯಕ್ತಿ ಯಾರೋ, ಶಕ್ತಿ ಯಾರೋ ಎಂಬುದಾಗಿ ಆತನು ಸರಿಯಾದ ರೀತಿಯಲ್ಲಿ ಹುಡುಕಿಕೊಂಡು ಬಂದಿದ್ದಾನೆ. ಆತನು ಹೋಗಿರ್ತಕ್ಕಂಥ ದಾರಿ ಕೆಟ್ಟದೇನಲ್ಲ. ಆತನು ಯಾರ ಬಳಿಯಲ್ಲಿ ಕೇಳಬೇಕಾಗಿತ್ತು ಅವರನ್ನೇ ಆತನು ಹೋಗಿ ಏನು ಮಾಡ್ತಾ ಇದ್ದಾನೆ,